ಸೆಷನ್ಸ್ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ವಾಹನ ರೆಡಿಯಾಗಿದೆ. 5 ಜನ ಆರೋಪಿಗಳನ್ನ ಕರ್ಕೊಂಡು ಹೋಗಬೇಕು. ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಅಭಿಮಾನಿಗಳಿಂದ ಹುಚ್ಚಾಟ. ಪೊಲೀಸ್ ಠಾಣೆ ಮುಂದೆ ಘೋಷಣೆಗಳನ್ನ ಕೂಗಿದ್ದಾರೆ ಫ್ಯಾನ್ಸ್. ಕೊಲೆ ಆರೋಪಿ ದರ್ಶನ್ ಬೆಂಬಲಿಸಿ ಫ್ಯಾನ್ಸ್ ಘೋಷಣೆ. ಪೊಲೀಸ್ ಠಾಣೆ ಮುಂದೆ ಕೊಲೆ ಆರೋಪಿ ದರ್ಶನ್ ಬೆಂಬಲಿಸಿ ಫ್ಯಾನ್ಸ್ ಘೋಷಣೆ ಕೂಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರಲಾಗುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಫ್ಯಾನ್ಸ್ ಜಮಾಯಿಸಿದ್ರು. ಆಗಿಂದಲೇ ಅವರನ್ನ ಚದುರಿಸುವ ಪ್ರಯತ್ನ ಕೂಡ ಪೊಲೀಸರು ಮಾಡಿದ್ರು. ದರ್ಶನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಫ್ಯಾನ್ಸ್ ನಿಂದ ಹುಚ್ಚಾಟ ಮತ್ತೆ ಶುರು. ದರ್ಶನ್ ಪರ ಘೋಷಣೆಗಳನ್ನ ಕೂಗಿದ್ದಾರೆ ದರ್ಶನ್ ಫ್ಯಾನ್ಸ್. ದರ್ಶನ್ ಫ್ಯಾನ್ಸ್ ಘೋಷಣೆಗಳನ್ನ ನೀವು ಕೇಳಿಸ್ಕೊಂಡ್ರಿ. ದರ್ಶನ್ ಅರೆಸ್ಟ್ ಆಗಿ ಪೊಲೀಸ್ ಠಾಣೆಗೆ ಬರ್ತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಘೋಷಣೆ ಕೂಗಿದ್ದಾರೆ. ಏಳು ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 3 ಜನ ಬೆಂಗಳೂರಿನಲ್ಲಿ, 2 ಮೈಸೂರಿನಲ್ಲಿ ಮತ್ತು 2 ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪ್ರದೋಷ್ ಪವಿತ್ರ ಗೌಡ ದರ್ಶನನ್ನ ಬೆಂಗಳೂರಲ್ಲಿ ಬಂಧಿಸಿದ್ದಾರೆ. ನಾಗರಾಜ್ ಮತ್ತು ಲಕ್ಷ್ಮಣನ್ನ ಮೈಸೂರಲ್ಲಿ ಬಂಧಿಸಿದ್ದಾರೆ. ಜಗದೀಶ್ ಮತ್ತು ಅನುಕುಮಾರ್ 2 ಚಿತ್ರದುರ್ಗದಿಂದ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ಇದರ ನಡುವೆ ದರ್ಶನ್ ಬರ್ತಾ ಇದ್ದ ಹಾಗೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಎಂದಿನಂತೆ ದರ್ಶನ್ ಪರ ಘೋಷಣೆಗಳನ್ನ ಕೂಗಿದ್ದಾರೆ. ಪೊಲೀಸ್ ಠಾಣೆಯ ಮುಂದೆ ದರ್ಶನ್ ಫ್ಯಾನ್ಸ್ ಘೋಷಣೆಗಳನ್ನ ಕೂಗಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆಯಾಗಿ 1 ವರ್ಷ 2 ತಿಂಗಳು. ಜೂನ್ 11ನೇ ತಾರೀಕು 2024ನೇ ಇಸ್ವಿ ಅಂದ್ರೆ ಕಳೆದ ವರ್ಷ ದರ್ಶನ್ ಅರೆಸ್ಟ್ ಮಾಡಲಾಗಿತ್ತು. ಈಗ ಮತ್ತೊಂದು ಸಲ ದರ್ಶನ್ ಅರೆಸ್ಟ್ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.